ಫಿಯರ್ ಆ್ಯಂಡ್ ಫ್ಯಾಕ್ಟ್ಸ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇದೊಂದು ನೈಜ ಘಟನೆ. ಈ ಕಥೆಯು ರಕ್ಷಿತಾ ಮತ್ತು ಅಭಿಷೇಕ್ ಎಂಬ ಪತಿಪತ್ನಿಯರದ್ದು. ಹೊಸದಾಗಿ ಮದುವೆಯಾದ ಇವರು ಹನಿಮೂನ್ಗೆ ಊಟಿಗೆ ಹೋಗುತ್ತಿದ್ದರು. ರಸ್ತೆಯು ಸಂಪೂರ್ಣವಾಗಿ ನಿರ್ಜನವಾಗಿತ್ತು. ರಸ್ತೆಯ ಎರಡೂ ಬದಿಯಲ್ಲಿ ದಟ್ಟವಾದ ಮತ್ತು ಉದ್ದನೆಯ ಮರಗಳಿದ್ದವು. ಅವು ಕತ್ತಲೆಯಲ್ಲಿ ಯಾವುದೋ ರಹಸ್ಯವನ್ನು ಅಡಗಿಸಿಟ್ಟಂತೆ ತೋರುತ್ತಿದ್ದವು. ಇದ್ದಕ್ಕಿದ್ದಂತೆ ವಿಚಿತ್ರ ಶಬ್ದ ಬಂದು ಕಾರು ನಿಧಾನವಾಗಿ ನಿಂತು ಹೋಯಿತು. ಅವನು ಎಷ್ಟೇ ಬಾರಿ ಪ್ರಯತ್ನಿಸಿದರೂ ಕಾರು ಸ್ಟಾರ್ಟ್ ಆಗಲೇ ಇಲ್ಲ. ರಕ್ಷಿತಾ ಗಾಬರಿಯಾದಳು. ರಾತ್ರಿ, ಅರಣ್ಯ ಮತ್ತು ಕೆಟ್ಟು ಹೋದ ಕಾರು, ಈ ಮೂರು ಸಂಗತಿಗಳು ಸೇರಿ ಇಬ್ಬರನ್ನೂ ಭಯಭೀತರನ್ನಾಗಿಸಿದವು. ಬೇರೆ ದಾರಿಯಿಲ್ಲದೆ ಇಬ್ಬರೂ ಕಾರಿನಿಂದ ಇಳಿದು ಸುತ್ತಲೂ ನೋಡತೊಡಗಿದರು. ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಅದು ರಕ್ಷಿತಳ ಮೈ ನಡುಗಿಸುತ್ತಿತ್ತು. ಅಭಿಷೇಕ್ ಮೊಬೈಲ್ ಫೋನ್ ತೆಗೆದು ನೆಟ್ವರ್ಕ್ ಪರಿಶೀಲಿಸಿದ. ಆದರೆ ಕಾಡಿನ ಮಧ್ಯದಲ್ಲಿ ಸಿಗ್ನಲ್ ಇರಲಿಲ್ಲ. ದೂರದವರೆಗೂ ಯಾವುದೇ ವಾಹನ, ಮನೆ ಅಥವಾ ಮನುಷ್ಯರು ಕಾಣಿಸಲಿಲ್ಲ. ಸ್ವಲ್ಪ ದೂರ ನಡೆದ ಮೇಲೆ ಮಳೆ ಶುರುವಾಯಿತು. ಮರಗಳ ನಡುವೆ ಅವರಿಬ್ಬರಿಗೂ ಒಂದು ಬೋರ್ಡ್ ಕಾಣುತ್ತದೆ. ಬೋರ್ಡಿನ ಕಡೆ ಇಬ್ಬರೂ ಹೆಜ್ಜೆ ಹಾಕುತ್ತಾರೆ. ಹಾಗೆಯೇ ಸ್ವಲ್ಪ ದೂರ ನಡೆದ ಮೇಲೆ ಅವರಿಗೆ ಒಂದು ಎಸ್ಟೇಟ್ ಕಾಣುತ್ತದೆ. ಅದು ಸಂಪೂರ್ಣವಾಗಿ ನಿರ್ಜನವಾಗಿತ್ತು. ಎಸ್ಟೇಟ್ ನೋಡಿ ರಕ್ಷಿತಾ ಮೆಲ್ಲನೆ ಹೇಳಿದಳು, ಬಹುಶಃ ಅಲ್ಲಿಂದ ನಮಗೆ ಸಹಾಯ ಸಿಗಬಹುದು. ಇಬ್ಬರೂ ನಿಧಾನವಾಗಿ ಆ ಎಸ್ಟೇಟ್ನತ್ತ ಸಾಗಿದರು. ವರ್ಷಗಳಿಂದ ಅಲ್ಲಿ ಯಾರೂ ಹೆಜ್ಜೆ ಇಟ್ಟಿಲ್ಲವೇನೋ ಎನ್ನುವಂತಿತ್ತು. ಹತ್ತಿರ ಹೋದಂತೆ ರಕ್ಷಿತಾಳ ಹೃದಯ ಬಡಿತ ಜೋರಾಯಿತು. ಅಭಿಷೇಕ್ ಬಾಗಿಲನ್ನು ತಟ್ಟುತ್ತಾನೆ. ಯಾರೂ ಬರುವುದಿಲ್ಲ. ಮತ್ತೆ ಸ್ವಲ್ಪ ನೂಕುತ್ತಾನೆ. ನೂಕಿದ ತಕ್ಷಣವೇ ಬಾಗಿಲು ತೆರೆದುಕೊಳ್ಳುತ್ತದೆ. ಇಬ್ಬರೂ ಮನೆಯೊಳಗೆ ಹೋಗುತ್ತಾರೆ. ಮನೆಯ ಒಳಗೆ ಹೋದ ತಕ್ಷಣ ಅವರಿಗೆ ವಿಚಿತ್ರ ಅನುಭವವಾಯಿತು. ಗಾಳಿಯೇ ಭಾರವಾದಂತೆ ಮತ್ತು ಉಸಿರಾಡಲು ಕಷ್ಟವಾದಂತೆ ಅನಿಸಿತು. ಅವರಿಗೆ ಮನೆಯ ಒಳಗೆ ಒಬ್ಬ ವಯಸ್ಸಾದ ಮಹಿಳೆ ಎದುರಾಗುತ್ತಾಳೆ. ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ನಗುವಿತ್ತು. ಆ ನಗು ನೋಡಲು ಸಾಮಾನ್ಯ ಎನಿಸುತ್ತಿರಲಿಲ್ಲ. ಅವಳ ಧ್ವನಿ ಕೂಡ ವಿಚಿತ್ರವಾಗಿತ್ತು. ತಣ್ಣಗಿನ ಮತ್ತು ಗಡುಸಾದ ಧ್ವನಿಯಲ್ಲಿ ಅವಳು ಹೇಳಿದಳು, ನೀವು ಇಲ್ಲಿಗೆ ಹೇಗೆ ಬಂದಿರಿ? ಅವರು ದಾರಿಯಲ್ಲಿ ಕಾರು ನಿಂತದ್ದು, ಮಳೆ ಶುರುವಾದದ್ದು ಎಲ್ಲವನ್ನೂ ಹೇಳಿದರು. ಈ ಕಾಡಿಗೆ ದಾರಿ ತಪ್ಪಿ ಬರುವವರು ಬಹಳ ಜನ, ಆದರೆ ಹೊರಗೆ ಹಿಂತಿರುಗುವವರು ಬಹಳ ಕಡಿಮೆ. ಇದನ್ನು ಕೇಳಿ ಅವರು ಹೆದರಿ ಮನೆಯಿಂದ ಹೊರಡಲು ಪ್ರಯತ್ನಿಸಿದರು. ಎಷ್ಟು ಜೋರಾಗಿ ತಳ್ಳಿದರೂ ಬಾಗಿಲು ತೆಗೆಯಲೇ ಇಲ್ಲ. ಆ ವಯಸ್ಸಾದ ಹೆಂಗಸು ನಿಧಾನವಾಗಿ ಹತ್ತಿರ ಬಂದು ಹೇಳಿದಳು, ಈ ರಾತ್ರಿ ನೀವು ಹೊರಗೆ ಹೋದ್ರೆ ಕಾಡು ನಿಮ್ಮನ್ನು ಬಿಡೋದಿಲ್ಲ. ಇಂದು ರಾತ್ರಿ ಇಲ್ಲೇ ಉಳಿದರೆ ಬೆಳಗ್ಗೆ ನೀವು ಸುರಕ್ಷಿತವಾಗಿಯೇ ಹೊರಡಬಹುದು. ಈ ಕಾಡಿನಲ್ಲಿ ರಾತ್ರಿ ಹೊರಗಡೆ ಹೋಗೋದು ಅಪಾಯಕಾರಿ ಎಂದುಕೊಳ್ಳುತ್ತಾ ಇಬ್ಬರೂ ಅಲ್ಲಿಯೇ ಇರಲು ಒಪ್ಪುತ್ತಾರೆ. ವಯಸ್ಸಾದ ಮಹಿಳೆ ಅವರಿಗೆ ಮೇಲೆ ಒಂದು ಕೋಣೆಯನ್ನು ತೋರಿಸಿ ಮಲಗಲು ಹೇಳುತ್ತಾಳೆ. ಜೊತೆಗೆ ಅವರಿಗೆ ಒಂದು ಮೇಣದ ಬತ್ತಿಯನ್ನು ಕೊಡುತ್ತಾಳೆ. ಏಕೆಂದರೆ ಇಡೀ ಮನೆಯಲ್ಲಿ ಕತ್ತಲೆಯೇ ತುಂಬಿತ್ತು. ಅಭಿಷೇಕ್ ಮತ್ತು ರಕ್ಷಿತಾ ಮೆಟ್ಟಿಲುಗಳನ್ನು ಏರುತ್ತಾ ಮೇಲಿನ ಕೋಣೆಯತ್ತ ತೆರಳಿದರು. ಮೇಣದ ಬತ್ತಿಯ ಮಂದ ಬೆಳಕಿನಲ್ಲಿ ಇಬ್ಬರೂ ಸುತ್ತಲೂ ನೋಡುತ್ತಿದ್ದರು. ಪ್ರತಿ ರಾತ್ರಿ ಈ ಕೋಣೆಗೆ ಯಾರೋ ಬರುತ್ತಾರೆ ಎಂಬಂತೆ ಕಾಣುತ್ತಿತ್ತು. ಆದರೆ ಕೆಳಗಿನ ಮನೆಯ ಹಾಲ್ ಬಹುಕಾಲ ಯಾರೂ ಬಳಸದಂತೆ ಹಳೆಯದು. ಆದರೆ ಮೇಲಿನ ಕೋಣೆ ತಣ್ಣಗಿನ ವಾತಾವರಣದೊಂದಿಗೆ ಹೊಸದಾಗಿ ಕಾಣಿಸುತ್ತಿತ್ತು. ಇಬ್ಬರ ಕಣ್ಣು ರೂಮಿನಲ್ಲಿದ್ದ ಒಂದು ಫೋಟೋ ಮೇಲೆ ಬೀಳುತ್ತೆ. ಫೋಟೋ ನೋಡಿ ಇದೇನಿವೆ ಇಷ್ಟು ಆಕರ್ಷಕವಾಗಿದೆ ಎಂದುಕೊಳ್ಳುತ್ತಾ ಇಬ್ಬರು ಹಾಸಿಗೆಯ ಮೇಲೆ ಕುಳಿತರು. ಅಭಿಷೇಕ್ ಮೊಬೈಲ್ ತೆಗೆದು ನೋಡುತ್ತಾ ನೆಟ್ವರ್ಕ್ ಇಲ್ಲ ಎಂದುಕೊಳ್ಳುತ್ತಾ ಇಬ್ಬರೂ ಮಲಗುತ್ತಾರೆ. ಕೆಲವು ಸಮಯದ ನಂತರ ರಕ್ಷಿತಳಿಗೆ ಎಚ್ಚರವಾಗುತ್ತದೆ. ಅವಳು ಗೋಡೆಯ ಕಡೆ ನೋಡಿದಾಗ ಅಲ್ಲಿ ಯಾರದೋ ನೆರಳಿನ ಹಾಗೆ ಗೋಚರವಾಗುತ್ತದೆ. ಅವಳು ಅಭಿಷೇಕ್ನನ್ನು ಎಚ್ಚರಿಸಿದಾಗ ಆ ನೆರಳು ಮಾಯವಾಗುತ್ತದೆ. ಅಭಿಷೇಕ್, ಅಲ್ಲಿ ಏನೂ ಇಲ್ಲ, ಅದು ನಿನ್ನ ಭ್ರಮೆ ಎಂದು ಹೇಳಿ ರಕ್ಷಿತರನ್ನು ಮಲಗಿಸುತ್ತಾನೆ.
ಸ್ವಲ್ಪ ಸಮಯಗಳ ನಂತರ ರೂಮಿನಲ್ಲಿ ನೇತು ಹಾಕಿದ ಫೋಟೋಯಿಂದ ಒಂದು ಹೆಣ್ಣಿನ ಆಕೃತಿ ಹೊರಗೆ ಬರುತ್ತದೆ. ಬಿಳಿ ಬಟ್ಟೆ ಧರಿಸಿದ್ದ ಆ ಭೂತ ನಿಧಾನವಾಗಿ ಅವರಿಬ್ಬರ ಹತ್ತಿರ ಬರುತ್ತದೆ. ಅಷ್ಟರಲ್ಲಿ ರಕ್ಷಿತಳಿಗೆ ಮತ್ತೆ ಎಚ್ಚರವಾಗುತ್ತದೆ. ಭೂತ ಭೂತ ಎಂದು ಕೂಗುತ್ತಾ ರೂಮಿನಿಂದ ಹೊರಬಂದು ವಯಸ್ಸಾದ ಮಹಿಳೆಯನ್ನು ಹುಡುಕುತ್ತಾರೆ. ಅವಳು ಕಾಣುವುದಿಲ್ಲ. ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಇಬ್ಬರೂ ಮನೆಯಿಂದ ಹೊರ ಹೋಗುತ್ತಾರೆ. ಅವರ ಕಾಲುಗಳು ನಡುಗುತ್ತಿದ್ದವು. ಉಸಿರಾಡಲು ಸಾಧ್ಯವಾಗುತ್ತಿರಲಿಲ್ಲ. ಜೋರಾಗಿ ಮಳೆ ಬರುತ್ತಿರುತ್ತದೆ. ಅವರು ಓಡುತ್ತಾ ಓಡುತ್ತಾ ತಮ್ಮ ಕಾರಿನತ್ತ ಬರುತ್ತಾರೆ. ಹೇಗೋ ಮಾಡಿ ಅಭಿಷೇಕ್ ಕಾರನ್ನು ಸ್ಟಾರ್ಟ್ ಮಾಡಿದ ಮತ್ತು ಇಬ್ಬರೂ ಹಿಂದೆ ನೋಡದೆ ಕಾರನ್ನು ವೇಗವಾಗಿ ಓಡಿಸಿದರು. ಕಾರು ಸ್ವಲ್ಪ ದೂರ ಹೋದ ನಂತರ ರಕ್ಷಿತಳಿಗೆ ಯಾರೋ ಹಿಂದೆ ಕುಳಿತಿರುವಂತೆ ಭಾಸವಾಯಿತು. ಅವಳು ನಿಧಾನವಾಗಿ ಹಿಂದೆ ತಿರುಗಿ ನೋಡಿದಳು. ಅಷ್ಟರಲ್ಲಿ ಭೂತ ಅವರಿಬ್ಬರನ್ನು ಸಾಯಿಸಲು ಪ್ರಯತ್ನಿಸುತ್ತದೆ. ಇಬ್ಬರು ಜೋರಾಗಿ ಕೂಗಿದರು. ಅಭಿಷೇಕ್ನ ಕೈಯಿಂದ ಸ್ಟೀರಿಂಗ್ ನಿಯಂತ್ರಣ ತಪ್ಪಿತು. ಕಾರು ಅತಿ ವೇಗದಲ್ಲಿ ಮರಕ್ಕೆ ಡಿಕ್ಕಿ ಹೊಡೆಯಿತು. ಜೋರಾಗಿ ಏಟುಬಿತ್ತು. ಎಲ್ಲವೂ ಸ್ತಬ್ಧವಾಯಿತು. ಇಬ್ಬರು ಗಾಯಗೊಂಡ ಸ್ಥಿತಿಯಲ್ಲಿ ಕಾರಿನಿಂದ ಹೊರಗೆ ಇಳಿದರು. ನಿಶ್ಶಬ್ದ ಕಾಡಿನಲ್ಲಿ ಅವರ ಉಸಿರಾಟದ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಇಬ್ಬರೂ ಓಡುತ್ತಾರೆ. ಅಷ್ಟರಲ್ಲಿ ಮಾಯವಾಗಿದ್ದ ಭೂತ ಬರುತ್ತದೆ. ಭೂತ ರಕ್ಷಿತಾಳನ್ನು ಗಾಳಿಯಲ್ಲಿ ಎತ್ತಿಕೊಂಡು ಹೋಗಿ ಕುತ್ತಿಗೆಯನ್ನು ಜೋರಾಗಿ ಹಿಸುಕಿ ಕೊಲ್ಲುತ್ತದೆ. ಅವಳ ಚೀತ್ಕಾರ ಕಾಡಿನೊಡನೆ ಪ್ರತಿಧ್ವನಿಸಿತು. ಮುಂದಿನ ಕ್ಷಣದಲ್ಲಿ ಅವಳು ನೆಲಕ್ಕೆ ಬಿದ್ದು ಜೀವ ಬಿಟ್ಟಳು. ಭೂತದ ಕ್ರೂರ ನಗು ಕಾಡನ್ನು ತುಂಬಿತು. ನಂತರ ಅದು ಅಭಿಷೇಕನನ್ನು ಹುಡುಕತೊಡಗಿತು. ಭಯದಿಂದ ಕಾಡಿನೊಳಗೆ ಓಡುತ್ತಿದ್ದ ಅಭಿಷೇಕ್ ಅಚಾನಕ್ ಭೂತ ಅವನನ್ನು ಹಿಡಿದು ಗಾಳಿಯಲ್ಲಿ ಎಸೆದು ಮರಕ್ಕೆ ಅಪ್ಪಳಿಸಿತು. ಎಲ್ಲವೂ ಕ್ಷಣದಲ್ಲಿ ಮುಗಿಯಿತು. ಕಾಡು ಮತ್ತೆ ಮೌನಕ್ಕೆ ಜಾರಿತು. ಈ ಇಬ್ಬರ ಸಾವನ್ನು ನೋಡಿ ಸಂತಸಗೊಂಡ ಭೂತ ಮತ್ತೊಂದು ಬಲಿಗಾಗಿ ರಸ್ತೆ ಬದಿಯಲ್ಲಿ ನಿಂತು ಕಾಯತೊಡಗಿತು. ಈ ಕಥೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.